ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದ ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ಬಿಎಸ್ ಯಡಿಯೂರಪ್ಪ ಅಚ್ಚುಮೆಚ್ಚಿನ ಅಂಬಾಸಿಡರ್ ಕಾರು ಪ್ರದರ್ಶನ ಮಾಡಲಾಗ್ತಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಬಳಸ್ತಾ ಇದ್ದಂತ ಅಂಬಾಸಿಡರ್ ಕಾರು ಇದು ಈಗ ಸ್ಪೆಷಲ್ ಅಟ್ರಾಕ್ಷನ್ ಆಗ್ತಾ ಇದೆ. ತಮ್ಮ 50 ವರ್ಷಗಳ ರಾಜಕೀಯ ಜರ್ನಿಯಲ್ಲಿ ಜೊತೆಗೆ ಇರುವಂತ ಕಾರು ಇದು. ಕುಟುಂಬ ಸದಸ್ಯರಲ್ಲಿ ಕಾರು ಕೂಡ ಒಂದಾಗಿದೆ ಅನ್ನೋ ರೀತಿಯಾಗಿ ನೋಡ್ಕೊಂಡಿದ್ದಾರೆ ಬಿಎಸ್ ಯಡಿಯೂರಪ್ಪ. ಇವತ್ತಿಗೂ ಈ ಅಂಬಾಸಿಡರ್ ಕಾರು ಕಂಡ್ರೆ ಬಿಎಸ್ ಯಡಿಯೂರಪ್ಪನವರಿಗೆ ಎಲ್ಲಿಲ್ಲದ ಪ್ರೀತಿ ಇದೆ. ಅವರ ಮನೆಯ ಸದಸ್ಯರಂತೆಯೇ ಇದು. ಮೊದಲು ಸೈಕಲ್ನಲ್ಲಿ ಹೋರಾಟ ನಡೆಸಿದಂತ ಬಳಿಕ ಈ ಕಾರನ್ನ ಖರೀದಿ ಮಾಡಿದ್ರು ಬಿಎಸ್ ಯಡಿಯೂರಪ್ಪ. ಸದ್ಯ ಅಭಿಮಾನೋತ್ಸವದಲ್ಲಿ ಇಡೀ ರಾಜ್ಯದವರ ವೀಕ್ಷಣೆಗೆ ಅಂತ ಈ ಕಾರನ್ನ ಪ್ರದರ್ಶನಕ್ಕೆ ಇಡಲಾಗ್ತಿದೆ. ಬಿಎಸ್ವೈ ಅಂಬಾಸಿಡರ್ ಕಾರು ಕಂಡು ಸೆಲ್ಫಿ ತೆಗೆದುಕೊಳ್ತಿರುವಂತ ಅಭಿಮಾನಿಗಳು. ಮೊದಲು ಯಡಿಯೂರಪ್ಪನವರು ಸೈಕಲ್ನಲ್ಲೇ ಸುತ್ತಾಡಿ ಪಕ್ಷ ಸಂಘಟನೆಯನ್ನ ಮಾಡಿದ್ರು. ತದನಂತರದಲ್ಲಿ ಖರೀದಿ ಮಾಡಿದಂತ ಕಾರೇ ಇದು. ರಾಜಕೀಯ ಭೀಷ್ಮ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿರತಕ್ಕಂಥದ್ದು. ವಿಶೇಷವಾಗಿ ಈಗಾಗಲೇ ಯಡಿಯೂರಪ್ಪನವರು ಪಕ್ಷ ಕಟ್ಟುವಂತಹ ನಿಟ್ಟಿನಲ್ಲಿ ಬಳಸಿದಂತಹ ಅವರ ಅಂಬಾಸಿಡರ್ ಕಾರನ್ನು ಕೂಡ ಈಗಾಗಲೇ ಪ್ರದರ್ಶನಕ್ಕಿಟ್ಟಿರುವಂಥದ್ದು. ಇದೇ ಕಾರಿನಲ್ಲಿ 16 ವರ್ಷಗಳ ಕಾಲ ಯಡಿಯೂರಪ್ಪನವರು ಏನು ಆರಂಭದಲ್ಲಿ ಪಕ್ಷ ಕಟ್ಟಲಿಕ್ಕೆ ಓಡಾಡಿದಂತಹ ಕಾರು, ಏನು ಇದರ ನಂಬರನ್ನು ನೋಡ್ತಾ ಇರ್ಬೋದು, CKR45 ಅನ್ನುವಂತಹ ನಂಬರಿನ ಈ ಒಂದು ಕಾರು ಇಡೀ ರಾಜ್ಯದಾದ್ಯಂತ ಆರಂಭಿಕ ದಿನಗಳಲ್ಲಿ ಇದೇ ಕಾರಿನಲ್ಲಿ ಅವರು ರಾಜ್ಯವನ್ನು ಸುತ್ತಾಟ ಮಾಡಿ ಏನು ತಳಮಟ್ಟದಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಇದೇ ಒಂದು ಕಾರಿನಲ್ಲಿ ಅವರು ಓಡಾಟವನ್ನು ಮಾಡಿದ್ರು. ಇದೇ ಕಾರಿನ ಮುಂಭಾಗದಲ್ಲಿ ಈಗಾಗಲೇ ಹಲವಾರು ಏನು ಅಭಿಮಾನಿಗಳಿರ್ಬೋದು ಅಥವಾ BJP ಪಕ್ಷದ ಕಾರ್ಯಕರ್ತರು ಏನೋ ಫೋಟೋ ಕ್ಲಿಕ್ಕಿಸಿಕೊಳ್ಳುವಂಥದ್ದು, ಈ ಕಾರನ್ನು ನೋಡಲಿಕ್ಕೂ ಕೂಡ ಅವರು ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈ ಒಂದು ಕಾರಿನ ಈ ಒಂದು ಪರಿಪೂರ್ಣವಾದಂತಹ ದೃಶ್ಯವನ್ನು ನೋಡ್ತಾ ಹೋದರೆ ನಿಜಕ್ಕೂ ಕೂಡ ಈ ಕಾರ್ ಈಗಲೂ ಕೂಡ ತುಂಬ ಮಾಡರ್ನ್ ಆಗಿದೆ ಅನ್ನುವಂಥದ್ದು ನಮಗೆ ದೃಶ್ಯಾವಳಿಗಳಲ್ಲಿ ಕಾಣ್ತಾ ಇದೆ. ಈ ಒಂದು ಕಾರಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಕಾರು ತುಂಬ ಸುಸಜ್ಜಿತವಾಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ನೋಡ್ತಾ ಇರ್ಬೋದು. ಇದೇ ಒಂದು ಕಾರಿನಲ್ಲಿ ಈಗಾಗಲೇ ರಾಜ್ಯವನ್ನು ಸುತ್ತಿದ್ದು ಪಕ್ಷವನ್ನು ಸಂಘಟನೆ ಮಾಡಿದ್ದು ಅಷ್ಟೇ ಅಲ್ಲದೆ ಇಡೀ ರಾಜ್ಯದ ಪ್ರತಿಯೊಂದು ಕ್ಷೇತ್ರವನ್ನು ಕೂಡ ಈಗಾಗಲೇ ಸುತ್ತಿದ್ದು ಕೂಡ ಇದೇ ಒಂದು ಕಾರಿನಲ್ಲಿ ಅನ್ನುವಂಥದ್ದು. ಈ ಒಂದು ಅಂಬಾಸಿಡರ್ ಕಾರು ಏನು ಅವತ್ತಿನ ಕಾಲದಲ್ಲಿ ವಿಶೇಷವಾಗಿ ಇದೇ ಕಾರನ್ನ ಬಳಸ್ತಾ ಇದ್ರು ಯಡಿಯೂರಪ್ಪನವರು ಅನ್ನುವಂಥದ್ದು ಈಗಾಗಲೇ ಅಭಿಮಾನೋತ್ಸವದ ಹಿನ್ನೆಲೆಯಲ್ಲಿ ಈ ಒಂದು ಕಾರನ್ನ ಒಂದು ಪ್ರದರ್ಶನವನ್ನು ಮಾಡಲಿಕ್ಕೂ ಕೂಡ ಈಗಾಗಲೇ ಅಭಿಮಾನಿಗಳು ಮುಂದಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಕಾರಿನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು ಏನೋ ಅಭಿಮಾನೋತ್ಸವ BSY ಅನ್ನುವಂಥ ಒಂದು ಸ್ಟಿಕ್ಕರ್ನು ಕೂಡ ಏನೋ ಪೇಸ್ಟ್ ಮಾಡಿರುವಂಥದ್ದು. ಇದೇ ಒಂದು ಅಭಿಮಾನೋತ್ಸವದ ಪ್ರದರ್ಶನಕ್ಕೂ ಕೂಡ ಈ ಒಂದು ಕಾರನ್ನು ಇಟ್ಟಿರುವಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ ಪ್ರತಿಯೊಬ್ಬ BJP ಕಾರ್ಯಕರ್ತನಿಗೂ ಕೂಡ ಈ ಒಂದು ಕಾರ್ ನಿಜಕ್ಕೂ ಕೂಡ ಒಂದು ಮಾದರಿ ಅನ್ನುವಂಥದ್ದು ಈ ಒಂದು ಕಾರನ್ನ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಇವತ್ತಿಗೂ ಕೂಡ ಈ ಕಾರು ತುಂಬ ಹೈಟೆಕ್ ಆಗಿದೆ. ಅಷ್ಟೇ ಅಲ್ಲದೆ ತುಂಬ ನೋಡಲಿಕ್ಕೂ ಕೂಡ ಅತ್ಯಂತ ಸುಂದರವಾಗಿದೆ. ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಯಡಿಯೂರಪ್ಪನವರು ಪಕ್ಷವನ್ನು ಸಂಘಟಿಸಲಿಕ್ಕೆ ಅಷ್ಟೇ ಅಲ್ಲದೆ ಪಕ್ಷವನ್ನು ಬಲವರ್ಧನೆ ಮಾಡಲಿಕ್ಕೂ ಕೂಡ ಈ ಒಂದು ಕಾರಿನಲ್ಲಿಯೇ ಸುತ್ತಾಟವನ್ನು ಮಾಡಿದ್ದು. ಆರಂಭದ ದಿನಗಳಲ್ಲಿ ಇದೇ ಒಂದು ಕಾರನ್ನ ಬಳಸಿ ಪಕ್ಷವನ್ನು ಕಟ್ಟಿದ್ದು. ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದಲ್ಲಿ ಏನು BJPಯನ್ನು ಯಡಿಯೂರಪ್ಪನವರು ಏನು ಸರ್ಕಾರವನ್ನು ತರೋ ನಿಟ್ಟಿನಲ್ಲಿ ಆ ಹಂತದವರೆಗೂ ಕೂಡ ಯಡಿಯೂರಪ್ಪನವರಿಗೆ ಇವತ್ತಿನವರೆಗೂ ಕೂಡ ಈ ಒಂದು ಕಾರು ಅಂದರೆ ಅಷ್ಟೇ ಪ್ರೀತಿ ಅನ್ನುವಂಥದ್ದು ಕೂಡ ಈಗಾಗಲೇ ಅಭಿಮಾನಿಗಳು ಹೇಳುವಂಥದ್ದು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.